ಕಲಬುರಗಿ ರೊಟ್ಟಿಯನ್ನು ಆಸ್ಟ್ರೇಲಿಯಾ, ಅಮೆರಿಕ ಹಾಗೂ ಕೆನಡಾ ದೇಶಗಳಿಗೆ ರಫ್ತು ಮಾಡುವ ಕಾರ್ಯಕ್ರಮಕ್ಕೆ ಕಲಬುರಗಿಯ ನಗರದ ಅರಿವಿನ ಮನೆ ಸಭಾಂಗಣದಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಲಾಯಿತು. ಕಲಬುರಗಿಯ ರೊಟ್ಟಿಯನ್ನು ಪುಣೆ ಮೂಲಕ ರಫ್ತು ಕಂಪನಿಯ ಮೂಲಕ ಅಮೆರಿಕ, ಕೆನಡಾ ಹಾಗೂ ಆಸ್ಟ್ರೇಲಿಯಾಗಳಿಗೆ ರಫ್ತು ಮಾಡಲು ಕ್ರಮ ವಹಿಸಲಾಗಿದೆ. ವಿದೇಶಗಳಿಗೆ ರಫ್ತು ಮಾಡಲು ತಯಾರಿಸಿದ ಪ್ಯಾಕ್ಗಳನ್ನು ಭಾರತೀಯ ಅಂಚೆ ಮೂಲಕ ಕಳಿಸಲಾಗುತ್ತಿದೆ. ಪ್ರತಿ ತಿಂಗಳು ಅಮೆರಿಕ ಹಾಗೂ ಆಸ್ಟ್ರೇಲಿಯಾಗೆ ತಲಾ 10,000 ಹಾಗೂ ಕೆನಡಾ ದೇಶಕ್ಕೆ 5,000 ಕಲಬುರಗಿ ರೊಟ್ಟಿಯ ರಫ್ತು ಮಾಡಲು ಕ್ರಮ ವಹಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಲಿದೆ ಎಂಬ ವಿಶ್ವಾಸವಿದೆ. ಕಳೆದ 1.5 ವರ್ಷಗಳ ಹಿಂದೆ ನಮ್ಮ ಸರ್ಕಾರ ಕಲಬುರಗಿಯ ರೊಟ್ಟಿಯನ್ನು ಉತ್ಪಾದನೆ ಹೆಚ್ಚಿಸುವ, ಮಾರುಕಟ್ಟೆ ವಿಸ್ತರಿಸಲು, ಬ್ರ್ಯಾಂಡಿಂಗ್ ಮಾಡಲು ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಅನುದಾನ ನೀಡಿದೆ. ಪರಿಣಾಮ ಇಂದು ಕಲಬುರಗಿ ರೊಟ್ಟಿ ದೇಶ ವಿದೇಶಗಳಿಗೆ ಸದ್ದು ಮಾಡುತ್ತಿದೆ. ಈ ಮೂಲಕ ಕಲಬುರಗಿಯ ರೊಟ್ಟಿ ತಯಾರಿಸುವ ಸಾವಿರಾರು ಮಹಿಳೆಯರ ಬದುಕಿಗೂ ಚೈತನ್ಯ ತುಂಬಿದೆ ನಮ್ಮ ಗ್ಯಾರಂಟಿ ಸರ್ಕಾರ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ರೊಟ್ಟಿ ಸಂಘದ ಪದಾಧಿಕಾರಿಗಳೇ, ನಮ್ಮ ರೈತ ಬಾಂಧವರೇ ಹಾಗೂ ಇದಕ್ಕೋಸ್ಕರ ವಿಶೇಷವಾಗಿ ಬಂದಂಥ ರಮೇಶ್ ಅವರು ಅಸ್ಸಾಂ ಟ್ರೇಡರ್ಸಿಂದ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆ, ಹೆಚ್ಚೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಸಮದ್ ಅವರು ಮತ್ತು ಸುಮಿತ್ ಅವರು ಇಬ್ಬರೂ ಕೂಡ ಭಾಳ ಸವಿಸ್ತಾರವಾಗಿ ಈ ಎರಡು ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಕಲಬುರಗಿ ರೊಟ್ಟಿ ಅಂತ ಏನು ನಾವು ಪ್ರಾಯೋಗಿಕವಾಗಿ ನಾವು ಇದನ್ನು 1.5 ವರ್ಷದ ಹಿಂದೆ ಲಾಂಚ್ ಮಾಡಿದಾಗ ಭಾಳಷ್ಟು ಜನ ಇದು ಯಶಸ್ಸು ಕಾಣುತ್ತೋ ಇಲ್ಲೋ ಅಂತ ಅನುಮಾನ ಪಟ್ಟರು. ನಾವೆಲ್ಲರೂ ಮಹಿಳೆಯರಿಗೆ ಮಾತನಾಡಿದಾಗ ಅವರು ಕೂಡ ಇದು ಹೇಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಒಂದು ಪ್ರಯೋಗ ಮಾಡೋಣ, ಅವರು ಧೈರ್ಯ ಮಾಡಿ ಸರ್ಕಾರದ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿ. ಈಗೆಲ್ಲ ಸುಲಭದ ಕೆಲಸ ಅಲ್ಲ. ಯಾಕಂದರೆ ನೀವು ಮೊದಲನೇ ಬಾರಿಗೆ ಏನೋ ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ತಾವು ಸಮಯನೂ ಕೊಡಬೇಕಾಗ್ತದೆ, ಅದಕ್ಕೆ ನೀವು ಸ್ವಲ್ಪ ಖರ್ಚು ಮಾಡಬೇಕಾಗ್ತದೆ. ಸರ್ಕಾರದ ನೆರವಿದ್ರೂ ಕೂಡ ನಿಮ್ಮ ಪ್ರಯತ್ನ ಇರಲಾರ್ದೆ ಏನೂ ಆಗೋದಿಲ್ಲ. ಇವತ್ತು ಈ ಕಲಬುರಗಿ ರೊಟ್ಟಿ ಬರೀ ನಮ್ಮ ಜಿಲ್ಲೆನಲ್ಲ, ರಾಜ್ಯಾದ್ಯಂತನೂ ಕೂಡ ಸಾಕಷ್ಟು ಚರ್ಚೆಗೆ ಬಂದಿದೆ. ಈಗ ನೀವಂತೂ ನನ್ನ ಮಾತು ಜಾಸ್ತಿ ನಂಬೋದಿಲ್ಲ, ಗೊತ್ತಿಲ್ಲ ನನಗೆ. ಆದರೆ ಪ್ರಧಾನಮಂತ್ರಿ ಮೋದಿಯವರು ಮನ್ ಕಿ ಬಾತ್ನಲ್ಲೂ ಕೂಡ ಕಲಬುರಗಿ ರೊಟ್ಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಇದು ಒಂದು ಒಳ್ಳೆಯ ಪ್ರಯತ್ನ ಇದೆ ಜಿಲ್ಲಾಡಳಿತದಿಂದ. ಇದರಿಂದ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಗುತ್ತೆ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಕೂಡ ಈ ಯೋಜನೆಯನ್ನು ಗುರುತಿಸಿದೆ. ಇವತ್ತು ಸುಮಾರು 150ಕ್ಕಿಂತ ಹೆಚ್ಚು ರೊಟ್ಟಿ ಮೇಕಿಂಗ್ ಮಿಷಿನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಆಗಲೇ ಕೊಟ್ಟಿದ್ರಿ. ಇದರಿಂದ ಸಾಕಷ್ಟು 200ಕ್ಕಿಂತ ಜಾಸ್ತಿ. ಇದರಿಂದ ಪ್ರತಿಯೊಂದು ಮನೆಗೂ ಕೂಡ ಒಂದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಆದಾಯ ಹೆಚ್ಚಿದೆ ಮಹಿಳೆಯ. ಇದನ್ನು ನೋಡಿ ಅಮೆಝಾನ್ದವರು ಮತ್ತು ಬೇರೆ ಬೇರೆ ಇ-ಕಾಮರ್ಸ್, ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ನಮ್ಮ ಟ್ರೈನ್ನಲ್ಲಿ ಬೇರೆ ಬೇರೆ ಊರಿಗೆ ಹೋಗೋರು ಇದನ್ನು ತೊಗೊಂಡು ಹೋಗಲಿಕ್ಕೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ರು. ಅವಾಗ ಸ್ವಲ್ಪ ಇದಕ್ಕೆ ಹೆಚ್ಚಾಗಿ ಮಾನ್ಯತೆ ಸಿಗುತ್ತೆ. ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೆಸಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಅಷ್ಟರಲ್ಲೇ ನಮ್ಮ ಸಮಾಜದವರು, DC ಅವರೆಲ್ಲರೂ ಸೇರಿ ಅಸ್ಸಾಂ ಟ್ರೇಡರ್ಸ್ ಅವ್ರಿಗೆ ಸಂಪರ್ಕ ಮಾಡಿ, ಯಾರು ಎಕ್ಸ್ಪೋರ್ಟ್ ಓರಿಯೆಂಟೆಡ್ FPOs ಇದ್ದಾರೆ, ಅವ್ರ ಜೊತೆ ಒಂದು ಸಮೀಕ್ಷೆ ಮಾಡಿ ಪ್ರಯೋಗ ಮಾಡೋಣ ಅಂತ ಅವ್ರು ಹೇಳಿದಾಗ ನೋಡಿ ಆಗ್ತಾಯಿದ್ರೆ ನೋಡಿ. ಯಾಕಂದರೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಸರಳವಾಗಿ ಮಾಡಲಿಕ್ಕಾಗಲ್ಲ, ಸುಲಭವಾಗೂ ಮಾಡಲಿಕ್ಕಾಗೋದಿಲ್ಲ. ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೂ ಅವ್ರದ್ದಾದಂಥ ಒಂದು ನಾರ್ಮ್ಸ್ ಇರುತ್ತೆ. ಇಟ್ ಹ್ಯಾಸ್ ಟು ಬಿ US FDA ಅಪ್ರೂವ್ಡ್. ಬೇರೆ ಬೇರೆ ಏನೋ ಅವರ ಒಂದು ಸಂಸ್ಥೆಗಳಿರ್ತದೆ. ಆ ಅಪ್ರೂವಲ್ ಇರಲಿಲ್ಲ ಅಂದರೆ ಅವರು ಯಾವುದೇ ಒಂದು ಆಹಾರ ಪದಾರ್ಥವನ್ನು
ಅವರು ದೇಶದ ಒಳಗಡೆ ಬಿಟ್ಕೊಳಲ್ಲ. ಈಗ ನೀವು ಇಂಡಿವಿಜುವಲ್ ಆಗಿ ಕೂಡ ನೀವು ಹೋಗಿ, ಒಂದು ಟೂರಿಸ್ಟ್ ಆಗಿ ಕೂಡ ಹೋಗಿ, ನಿಮ್ಮ ಬ್ಯಾಗ್ನಲ್ಲಿ ಯಾವುದಾದ್ರೂ ಆಹಾರ ಪದಾರ್ಥ ಇದ್ದರೆ, ನಿಮ್ಮ ಮನೆ ಉಪ್ಪಿನಕಾಯಿ ಇರ್ಬೋದು ಅಥವಾ ಬೇರೆ ಬೇರೆದು ಏನಾದರೂ ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ತೊಗೊಂಡು ಹೋದರೆ ಬಿಡೋದಿಲ್ಲ. ಅಲ್ಲಿ ಅವ್ರು ಎಕ್ಸಾಮಿನ್ ಮಾಡ್ತಾರೆ, ಏನಿದೆ ಅಂತ ಕೇಳ್ತಾರೆ. ಅಕಸ್ಮಾತ್ ಇನ್ಫ್ಯಾಕ್ಟ್ ಹೊರಗಿನ ದೇಶದ ಚಾಕ್ಲೇಟ್ಸ್ಗಳು ಕೂಡ ಬಿಡೋದಿಲ್ಲ. ಅಲ್ಲಿ ಪೆನಲ್ಟಿ ಹಾಕ್ತಾರೆ. ಆಸ್ಟ್ರೇಲಿಯಾದಲ್ಲೂ ಹಾಕ್ತಾರೆ, ಇಲ್ಲೂ ಹಾಕ್ತಾರೆ. ಸೊ ಆ ನಾಮ್ಸಿಗೆ ತಕ್ಕಂಗೆ ಇವತ್ತು ನಮ್ಮ ಕಲಬುರಗಿ ರೊಟ್ಟಿ ಆಗಿದೆ ಅಂದರೆ ನಿಜವಾಗ್ಲೂ ಶ್ಲಾಘನೀಯ. ಮತ್ತು ವಿಶೇಷವಾಗಿ ಇದನ್ನು ಇನ್ನೂ ಸ್ವಲ್ಪ ಪ್ಯಾಕೇಜಿಂಗ್ ಸರಿ ಮಾಡಬೇಕು ಅಂತ ಸ್ವಲ್ಪ ಫೀಡ್ಬ್ಯಾಕ್ ಬಂದಿದೆ. ಅದನ್ನು ಕೂಡ ನಾವು ಮಾಡ್ತೀವಿ. ಇವತ್ತು ಏರ್ ಟೈಟ್ ಪ್ಯಾಕಿಂಗ್ ಇರ್ಬೋದು, ಮತ್ತು ಮಾಡುವ ಪ್ರಕ್ರಿಯೆಯಲ್ಲಿ ಇನ್ನು ಹೆಚ್ಚಾಗಿ ನಾವು ಜಾಗ್ರತೆ ವಹಿಸ್ಕೋಬೇಕು ಅಂದ್ಬಿಟ್ಟು ಕೂಡ ಪ್ರೊಸೆಸ್ನಲ್ಲಿ ಕೂಡ ನಮಗೆ ಮಾಹಿತಿ ಬಂದಿದೆ. ಅದನ್ನು ಕೂಡ ನಾವು ಸರಿಪಡಿಸ್ಕೊತೀವಿ. ಮತ್ತು ಈಗಾಗಲೇ ಫೌಜಿ ಅವರು ತಿಳಿಸಿದಂಗೆ ಮುಂದಿನ ವಾರ ಅಥವಾ 10 ದಿನದಲ್ಲಿ ಹೊಸ ಪ್ರೊಸೆಸಿಂಗ್ ಯೂನಿಟ್ ಕೂಡ ಪ್ಯಾಕೇಜಿಂಗ್ ಯೂನಿಟ್ ಕೂಡ ಪ್ರಾರಂಭ ಆಗುತ್ತೆ. ಅದಲ್ಲದೆ ಮಿಕ್ಕಿದ ನಮ್ಮ ಸಿರಿಧಾನ್ಯಗಳಿಗೆ, ನಮ್ಮ ತೊಗರಿ ಇರ್ಬೋದು ಅಥವಾ ಕಮಲಾಪುರ ಬಾಳೆಹಣ್ಣು ಇರ್ಬೋದು, ಇದಕ್ಕೆ ಕೂಡ ನಾವಾಗಲೇ ನಮ್ಮ ಬಜೆಟ್ನಲ್ಲಿ ನಾವು ಅನೌನ್ಸ್ ಮಾಡಿದ್ದೀವಿ. ಮತ್ತು ನಮ್ಮ ಇಲಾಖೆಯಿಂದಲೇ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ನಲ್ಲಿ ಈ ಎಲ್ಲ ನಮ್ಮ ಕಲಬುರಗಿಯ ಆಹಾರ ಏನು ಸಿರಿಧಾನ್ಯಗಳಿದೆ ಅಥವಾ ಬೇರೆ ವಿಶೇಷ ಆಹಾರಗಳಿದೆ, ಅದನ್ನು ಕೂಡ FPO ಮುಖಾಂತರ ಅದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸನ್ನು ಕೊಟ್ಟು ಪ್ರಾಡಕ್ಟ್ಸನ್ನು ಮಾಡಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಾವು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಇನ್ನೂ ಒಂದು 15 ದಿನದಲ್ಲಿ ಚಾಲನೆಯನ್ನು ನೀಡ್ತೀವಿ. ಮುಂದಿನ ವಾರ ಅದನ್ನು ಸಂಪೂರ್ಣ ವಿವರವನ್ನು ತಮಗೆ ನಾನು ಕೊಡ್ತೀನಿ. ಇವತ್ತು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ರಮೇಶ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತಾವು ಮಾಡ್ತಾ ಇರೋದು ಬರೀ ನಿಮ್ಮ ಊರಿಗೆ ಋಣ ತೀರ್ಸೋದಷ್ಟೇ ಅಲ್ಲ, ಬಟ್ ಭಾಳಷ್ಟು ಜನರಿಗೆ ನಮಗೆ ಅನುಕೂಲ ಆಗ್ತದೆ. ಇವತ್ತು ತಾವು ಮುಂದೆ ಬಂದಿದ್ದೀರಾ, ಬಹುಶಃ ತಿಂಗಳಲ್ಲಿ ಇನ್ನು ಹೆಚ್ಚು ಮಂದಿ ತಮ್ಮ ಧೈರ್ಯದ ಮೇಲೆ ಇನ್ನು ಬೇರೆ ಜನನೂ ಧೈರ್ಯ ಮಾಡ್ತಾರೆ ಅಂತಾರೆ. ಸೊ ಅದಕ್ಕೆ ತಮಗೆ ಮತ್ತು ತಮ್ಮ ಎಂಟೈರ್ ತಂಡಕ್ಕೆ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸಕ್ಕೆ ನಾನು ಬಯಸ್ತಾ ಇದ್ದೀನಿ.